ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸರಾಸರಿ ಮಧ್ಯಾಂಕ ರೂಢಿ ಬೆಲೆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಣ. ಕ್ವಶನ್ ಪೇಪರ್ದಾಗ ನಮ್ಗೆ 3 ಮಾರ್ಕ್ಸಿಗೆ ಪಕ್ಕಾ ಬಂದೇ ಬರುತ್ತೆ. ಎರಡನ್ನು ಕೊಟ್ಟು ಆಪ್ಷನ್ ಇಟ್ಟಿರ್ತಾರೆ ಅಥವಾ ಅಂತ. ಈ 3ರಲ್ಲಿ ಒಂದಂತೂ ಬರಲೇಬೇಕು. ಅದನ್ನು ಬರೆದ್ರೆ 3 ಮಾರ್ಕ್ಸ್ ಬರುತ್ತೆ. ಸೊ ಫುಲ್ ಈಸಿ ಇರುತ್ತೆ. ಇದನ್ನು ಹೆಂಗೆ ತಿಳ್ಕೊಳ್ಳೋದಂದ್ರೆ, ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಸೊ ವರ್ಗಾಂತರ ಆವೃತ್ತಿಯನ್ನು ಅವರ ಕೊಟ್ಟಿರ್ತಾರೆ ನಮ್ಗೆ. ಮಧ್ಯಬಿಂದು FI/XI ಕಂಡು ಹಿಡಿದ್ರೆ ನಮ್ಗೆ ಸರಾಸರಿ ಪ್ರಾಬ್ಲಮ್ನ ನಾವು ಬಿಡಿಸ್ಬೋದು. ಈಗ ಮೊದಲ ವರ್ಗಾಂತರ ಹೆಂಗೆ ಕೊಟ್ರೆ 0, 10, 10ರಿಂದ 20, 20ರಿಂದ 30, 30ರಿಂದ 40, 40ರಿಂದ 50, 50ರಿಂದ 60. ಸೊ ಮತ್ತು ಆವೃತ್ತಿ ಹೆಂಗೆ ಕೊಟ್ರೆ 3, 6, 8, 15, 10, 8. ಸೊ ನಾವೇನು ಮಾಡಬೇಕೀಗ, ಇದು ಸೂತ್ರ ಸರಾಸರಿ ಕಂಡುಹಿಡಿಯೋ ಸೂತ್ರ ಬಂದುಬಿಟ್ಟು ಸರಾಸರಿ ಸಿಗ್ಮಾ FI/XI ಡಿವೈಡೆಡ್ ಬೈ ಸಿಗ್ಮಾ FI. ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೇಕು, ಮೊದಲ ಆವೃತ್ತಿದ ಟೋಟಲ ಕಂಡುಹಿಡಿಬೇಕು. ಸೊ ಇವನ್ನ ಪ್ಲಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತಾ? 50 ಬರುತ್ತಾ. ಸಿಗ್ಮಾ F ಅಥವಾ N ಅಂತ ಹೇಳ್ತಾರೆ ಇದಕ್ಕೆ. ಸೊ N = 50. ನೆಕ್ಸ್ಟ್ ನಾವೇನು ಮಾಡಬೇಕೀಗ, X ಕಂಡುಹಿಡಿಬೇಕು, ಮಧ್ಯಬಿಂದು. X ಅಂದ್ರೆ ಮಧ್ಯಬಿಂದು. ಸೊ ಮಧ್ಯಬಿಂದುನ ಹೆಂಗೆ ಕಂಡುಹಿಡಿತಾರಂದ್ರೆ, ಎರಡನ್ನು ಪ್ಲಸ್ ಮಾಡಿ, ಇದಕ್ಕೆ ಕೆಳಮಿತಿ, ಇದು ಮೇಲ್ಮಿತಿ, ಇವೆರಡನ್ನು ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ ಮಧ್ಯಬಿಂದು ಸಿಗುತ್ತೆ. ಸೊ ಯಾವ ಥರ ಅಂದ್ರೆ ಇಲ್ಲಿ ನೋಡ್ಬೋದು, ಇದು 0 + 10 ಅಂದ್ರೆ 10. ಸೊ 10 ಡಿವೈಡೆಡ್ ಬೈ 2 = 5. ಮತ್ತು ನೋಡಿರಿ 10, 20, 10 + 20 ಡಿವೈಡ್ ಬೈ 2. ಸೊ 30 ಡಿವೈಡ್ ಬೈ 2 = 15. ಅದೇ ರೀತಿ 5, 15 ಇವನ್ನ ಪ್ಲಸ್ ಮಾಡಿ ಡಿವೈಡ್ ಬೈ 2 ಮಾಡಿದರೆ 25. ಮತ್ತು ಇದೇ ಥರ ಇವನ್ನೆಲ್ಲ ಪ್ಲಸ್ ಮಾಡಿ, ಇವೆರಡನ್ನು ಪ್ಲಸ್ ಮಾಡಿ ಡಿವೈಡ್ ಬೈ 2 ಮಾಡಿದರೆ ನಮ್ಗೆ ಮಧ್ಯಬಿಂದು X ಬೆಲೆ ಸಿಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, F ಮತ್ತು Xನ್ನು ಇಂಟು ಮಾಡಬೇಕು, FI/XI. ಸೊ ಇದನ್ನು ಇಂಟು ಮಾಡಬೇಕು. 5 3 15, 15 6 90, 25 8 200, 35 15 525, 45 10 450, 55 8 440. ಸೊ ಇದ್ರ ಟೋಟಲ್ ಮಾಡಿಬಿಟ್ರೆ ಸಿಗ್ಮಾ FI/XI = 1770. ನೆಕ್ಸ್ಟ್ ಸರಾಸರಿ ಕಂಡುಹಿಡಿಯೋಣ ನಾವೀಗ. ಸರಾಸರಿ = 1000 ಸಿಗ್ಮಾ FI/XI ಅಂದ್ರೆ 1720 ಡಿವೈಡೆಡ್ ಬೈ 50. 50 ಅಂದರೆ ಸಿಗ್ಮಾ FI ಕಂಡುಹಿಡಿದೀವಿ ನಾವು ಆಗಲಿ. ಸೊ 0 0 ಇದ್ಬಿಡ್ತು. ನೆಕ್ಸ್ಟ್ 5 ಮತ್ತು 172 ಬಾಗಿಲೆ ಮಾಡಿದರೆ, ಸೊ 5 172, 5 3 15, 22, 5 4 20. ಸೊ 2 ಉಳಿತು. ಮತ್ತು ಪಾಯಿಂಟ್ ತೊಗೊಂಡ್ರೆ 0 ಬಂತು. 5 4 20, ಸೊ 0. ಸೊ ನಮಗೇನು ಬಂದುಬಿಡ್ತು 34.4. 34.4 ಏನು ಇದು ಸರಾಸರಿ. ಮಧ್ಯಾಂಕ ಪ್ರಾಬ್ಲಮ್ ಮಾಡೋಣ. ಮಧ್ಯಾಂಕಕ್ಕೂ ಕೂಡ ನಾನು ಹಿಂದಿನ ಕ್ವಶನ್ನೇ ತೊಗೊಂಡಿದ್ದೀನಿ. ಸೇಮ್ ವರ್ಗಾಂತರ ಮತ್ತು ಆವೃತ್ತಿ ಅವರೇ ಕೊಟ್ಟಿರ್ತಾರೆ. ನಾವು ಇದ್ರೊಳಗೆ ಸಂಚಿತ ಆವೃತ್ತಿ ಕಂಡುಹಿಡಿಬೇಕು. CF ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಅರ್ಥ. ಸೊ ಮಧ್ಯಾಂಕ ಕಂಡುಹಿಡಿಯೋ ಸೂತ್ರ ಬಂದುಬಿಟ್ಟು ಮೀಡಿಯನ್ = L + N ಡಿವೈಡೆಡ್ ಬೈ 2 - CF ಡಿವೈಡೆಡ್ ಬೈ F ಇಂಟು H. ಸೊ ನಾವು ಸಂಚಿತ ಆವೃತ್ತಿನ ಹೆಂಗೆ ಕಂಡುಹಿಡಿಯೋದು ಅಂತಂದ್ರೆ, 3ಕ್ಕೆ 3 ಇಟ್ಕೋಬೇಕಾ ಮೊದಲನೇ ಪದ. ಸೊ 3ಕ್ಕೆ 3. ನೆಕ್ಸ್ಟ್ ಏನು ಮಾಡಬೇಕಾ, ನಾವು ಎರಡನೇ ಆವೃತ್ತಿನ ಮತ್ತು ಸಂಚಿತ ಆವೃತ್ತಿ ಮೊದಲನೇ ಪದನ ಪ್ಲಸ್ ಮಾಡ್ಕೊತ ಹೋಗ್ಬೇಕು. 3 6 9, 9 8 17, 17 15 32, 32 10 42, 42 8 50. ಸೊ ಆವೃತ್ತಿಯನ್ನು ನಾವೇನು ಮಾಡಬೇಕು, CF ಸಂಚಿತ ಆವೃತ್ತಿಗೆ ಪ್ಲಸ್ ಮಾಡ್ತಾ ಹೋದರೆ ನಮಗೆ ನೆಕ್ಸ್ಟ್ ಬೆಲೆ ಸಿಕ್ಕೊತ ಹೋಗುತ್ತೆ. ಸೊ ಮೊದಲನೇ ಪದ ಏನಿದೆ ಸೇಮ್ನೇ ಇಟ್ಕೋಬೇಕು. ಸೆಕೆಂಡ್ ಒನ್ನಿಂದ ನಾವೇನು ಮಾಡಬೇಕು, 3ಅನ್ನು 6ಕ್ಕೆ ಪ್ಲಸ್ ಮಾಡಿದರೆ 9, 9ಅನ್ನು 8ಕ್ಕೆ ಪ್ಲಸ್ ಮಾಡಿದರೆ 17. ಈ ಥರ ಈ ಬೆಲೆ ಸಂಚಿತ ಆವೃತ್ತಿ ಸಿಗುತ್ತೆ. ಸೊ ಆವೃತ್ತಿದ ಟೋಟಲ್ ಮಾಡಿದ್ರೆ ನಮ್ಗೆ 50 ಸಿಗುತ್ತೆ. ಸಿಗ್ಮಾ F ಅಥವಾ N = 50. ಸೊ ಇದನ್ನು ಡಿವೈಡ್ ಬೈ 2 ಮಾಡಿದರೆ ನಮ್ಗೆ 25 ಸಿಗುತ್ತೆ. ಸೊ 50 ಡಿವೈಡ್ ಬೈ 2 = 25. 25 ಯಾವ ವರ್ಗದೊಳಗೆ ಬರ್ತೈತಿ ಅಂದ್ರೆ 32ರೊಳಗೆ ಬರ್ತೈತಿ. ಸೊ ಇದು ಏನಾಗೈತಿ, ಮಧ್ಯಾಂಕದ ಮಧ್ಯ ವರ್ಗವಾಗೈತಿ. ಸೊ ಈಗ ಈ ಸೂತ್ರಕ್ಕೆ ಬೇಕಾಗಿರೋ ಎಲ್ಲದನ್ನು ನಾವು ಕಂಡುಹಿಡಿಬೇಕು. ಮೊದಲ L ಅಂದ್ರೆ ಈ ವರ್ಗದೊಳಗೆ
ಕೆಳಮಿತಿ ಅಂದ್ರೆ 30. ಸೊ ಎಲ್ ಈಕ್ವಷ್ಟು 30. ಈಗ n/2 ಆಲ್ರೆಡಿ ಕಂಡಿಡಿದ್ವಿ 25. ಮತ್ತು ಸಿ ಎಫ್ ಅಂದ್ರೆ ಇದು ಈ ಸಂಖ್ಯೆಯ ಹಿಂದಿನ ಭಾಗ ನಾವೇನಂತ ತೊಗೊತೀವಿ, ಸಿ ಎಫ್ ಅಂತ ತೊಗೊತೀವಿ, ಸಂಚಿತ ಆವೃತ್ತಿ. ಹಿಂದಿನ ಸಂಖ್ಯೆ ಎಷ್ಟೈತಿ 17. ಸೊ ಸಿ ಎಫ್ ಈಕ್ವಷ್ಟು 17. ಮತ್ತು ಎಫ್ ಅಂದ್ರೆ 15. ಎಫ್ ಈ ಮಿಡ್ಲ್ ಏನು ಬಂದಿರ್ತೈತಿ ಅದನ್ನು ತೊಗೊತೀವಿ 15. ಇನ್ನು ಎಚ್ ಅಂದ್ರೆ ಗಾತ್ರ, ವರ್ಗಗಳ ನಡುವಿನ ಗಾತ್ರ ಎಷ್ಟೈತಿ 30 10. ಇದನ್ನ ಹೇಗೆ ಕಂಡುಹಿಡಿಯುತ್ತಂದ್ರೆ 40 30 ಕಳೆದ್ರೆ ಎಷ್ಟು ಬರ್ತೈತಿ 10. ಸೊ 10 ಸೂತ್ರದ ಮೇಲೆ ನಾವೀಗ ಪ್ರಾಬ್ಲಮ್ ಮಾಡೋಣ. ಮೀಡಿಯನ್ ಈಕ್ವಷ್ಟು ಎಲ್ ಅಂದ್ರೆ 30, n/2 ಆಲ್ರೆಡಿ ಕಂಡುಹಿಡಿದೀವಿ 25 ಮೈನಸ್ 17. ಸಿ ಎಫ್ ಅಂದ್ರೆ 17 /15. ಎಫ್ ಅಂದ್ರೆ ಮತ್ತು ಇಂಟು ಎಚ್ ಅಂದ್ರೆ 10. ಸೊ 30ಕ್ಕೆ 30 ಪ್ಲಸ್ 25 17 ಹೋದ್ರೆ 8. ನಾನು ಇದನ್ನು ಒಳಗಡೆ ತೊಗೊತೀನಿ ಅಂದರೆ ಡಿವೈಡ್ ಬೈ ಮಾಡ್ತೀನಿ ಇಲ್ಲಿ ಇಂಟು 10 /15. ಸೊ 5 ಎಳ್ಳು 10, 5 3 15, 30 ಪ್ಲಸ್ 8 ಎಳ್ಳು 16. ಸೊ 3 ಮತ್ತು 30 ಪ್ಲಸ್ 5.3 ಬರ್ತೈತಿ. ಇದನ್ನು ಬಾಗಿಸಿದ್ರೆ ಹೇಗೆ ಬಾಗಿಸೋದಂದ್ರೆ ಇಲ್ಲಿ ನೋಡಿ 16 3 3 5 15. ಸೊ 1 ಉಳಿತು, ಪಾಯಿಂಟ್ ತೊಗೊಂಡೆ 0 ಬಂತು. 3 3 9. ಸೊ 1 ಉಳಿತು. ಸೊ ಆ ಥರ 5.3 ಬರುತ್ತೆ. 30 ಪ್ಲಸ್ 5.3. ಸೊ 35.3. ಇದೇ ರೀತಿ ಮಧ್ಯಾಂಕ ನಾವು ಕಂಡುಹಿಡಿಬೋದು. ಈಗ ಮೀಡಿಯನ್ ಬೆಲೆ ಈಕ್ವಷ್ಟು 35.3. ನಾವು ಬಹುಲಕ ಕಂಡುಹಿಡಿಯೋಣ. ಬಹುಲಕ ಕೂಡ ಅದೇ ಕ್ವಶನ್ ಮೇಲೆ ಬಿಡಿಸೋಣ. ಇದಕ್ಕೆ ನಾವು ಎಕ್ಸ್ಟ್ರಾ ಕಾಲಮ್ ಹಾಕೋ ಅವಶ್ಯಕತೆ ಇಲ್ಲ, ಏನು ಕಂಡುಹಿಡಿಬೇಕಾಗಿಲ್ಲ. ಜಸ್ಟ್ ಸೂತ್ರ ಒಂದು ಪರ್ಫೆಕ್ಟ್ ಆಗಿದ್ರೆ ನಾವು ಇದನ್ನು ಈಸಿಯಾಗಿ ಬಿಡಿಸ್ಬೋದು ಮತ್ತು 3 ಮಾರ್ಕ್ಸ್ ಆರಾಮಾಗಿ ಪಡಿಬೋದು. ಸೊ ಇದಕ್ಕೆ ಮೊದಲ ಸೂತ್ರ ಬಂದುಬಿಟ್ಟು ಬಹುಲಕ m0 ಈಕ್ವಷ್ಟು ಎಲ್ ಪ್ಲಸ್ f1 ಮೈನಸ್ f0 ಡಿವೈಡೆಡ್ ಬೈ 2f1 ಮೈನಸ್ f0 ಮೈನಸ್ f2 ಇಂಟು ಎಚ್. ಸೊ ಇವನ್ನೆಲ್ಲ ಹೇಗೆ ಕಂಡುಹಿಡಿಯೋದಂದ್ರೆ ಮೊದಲ ಇದ್ರೊಳಗೆ ಆವೃತ್ತಿ ಒಳಗೆ ದೊಡ್ಡ ಸಂಖ್ಯೆ ಯಾವುದೈತಿ, ಸೊ ಅದೇ f1 ಆಗಿರ್ತೈತಿ. ಅದಕ್ಕೆ ನಾವು ರೌಂಡ್ ಮಾಡ್ಕೊಳ್ಳೋಣ, f1 ಆಗಿರ್ತೈತಿ. ಸೊ ಇದರ ಹಿಂದಿನ ಸಂಖ್ಯೆ ಏನಾಗಿರ್ತೈತಿ f0, ಇದರ ಮುಂದಿನ ಸಂಖ್ಯೆ f2. ಸೊ ನಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗುತ್ತಂದರೆ ಇಲ್ಲಿ ಹಚ್ಕೊಳ್ಳಿ. f0 ಈಕ್ವಷ್ಟು 8 ಹಿಂದಿನ ಸಂಖ್ಯೆ, f1 ಅಂದರೆ ದೊಡ್ಡ ಸಂಖ್ಯೆ 15, f2 ಅಂದರೆ ಮುಂದಿನ ಸಂಖ್ಯೆ 10, ಮತ್ತು ಎಚ್ ಅಂದರೆ ಗಾತ್ರ. ಸೊ ಇವೆರಡು ನಡುವಿನ ಗಾತ್ರ ಬಂದುಬಿಟ್ಟು 10. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ 40 ಮೈನಸ್ 30 ಮಾಡಿದರೆ 10 ಬರುತ್ತೆ. ಸೊ 10. ಎಲ್ ಈಕ್ವಷ್ಟು ಕೆಳಮಿತಿ. ಸೊ 30 ಏನಾಗಿದೆ ಈ ವರ್ಗದ ಕೆಳಮಿತಿ ಆಗಿದೆ. ಸೊ ಇವಾಗ ಪ್ರಾಬ್ಲಮ್ ಬಿಡಿಸೋಣ. ಬಹುಲಕ ಈಕ್ವಷ್ಟು 30 ಎಲ್ ಅಂದರೆ 30 ಕೆಳಮಿತಿ ಪ್ಲಸ್ f1 ಅಂದರೆ 15 ಮೈನಸ್ 8 f0 ಡಿವೈಡೆಡ್ ಬೈ 2f1 ಅಂದ್ರೆ 2 ಇಂಟು 15 15 ಮೈನಸ್ f0 ಅಂದ್ರೆ 8, f2 ಅಂದ್ರೆ 10 ಇಂಟು ಎಚ್ ಅಂದ್ರೆ ಗಾತ್ರ 10. ಸೊ 30 ಪ್ಲಸ್ 15 ಮೈನಸ್ 8 15 30 ಮೈನಸ್ 8 ಮೈನಸ್ 10. ನಾ ಈ ಸ್ಟೆಪ್ ಒಳಗೆ ಏನೂ ತೊಗೊಂಡಿಲ್ಲ, ಜಸ್ಟ್ 15 ಇಂಟು 2 ಮಾಡಿದ್ದೀನಿ ನಿಮ್ಗೆ ಗೊತ್ತಾಗಲಿ ಅಂತ. ನೆಕ್ಸ್ಟ್ ಸ್ಟೆಪ್ಪಲ್ಲಿ 30 ಪ್ಲಸ್ 15 8 ಹೋದ್ರೆ 7. ನಾ ಇದನ್ನು ಒಳಗಡೆ ತೊಗೊಂಡಿದ್ದೀನಿ. ಮತ್ತು 30 ಮೈನಸ್ 8 ಮೈನಸ್ 10. ಸೊ ನಿಮಗೆ ಈ ಥರ ಮೈನಸ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂದರೆ 10 ಪ್ಲಸ್ 8 ಮಾಡಿ 18, 30 18 ಕಳೆದ್ರೆ 12. ಸೊ ಈಕ್ವಷ್ಟು 30 ಪ್ಲಸ್ 7 10 7 ಇಂಟು 10 ಮಾಡಿದರೆ 70 ಡಿವೈಡ್ ಬೈ 12. ಸೊ ಇದನ್ನು ಡಿವೈಡೆಡ್ ಬೈ ಮಾಡೋದು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಈ ಥರ ಮಾಡ್ಬೋದು. ಸೊ 70 12 12 5 60. ಸೊ 10 ಉಳಿತು, ಪಾಯಿಂಟ್ ತೊಗೊಂಡೆ 0 ಬಂತು. 12 8 96 4. ಸೊ 5.8 ಬರುತ್ತೆ. ಇದರ ಡಿವೈಡೆಡ್ ಬೈ ಮಾಡಿದರೆ 30 ಪ್ಲಸ್ 5.8 ಅಂದರೆ 35.8. ಸೊ